IPL ಫ್ಯಾನ್ಸ್ಗೆ ಫೈನಲಿ ಒಂದು ಬಿಗ್ ಶಾಕಿಂಗ್ ಅಪ್ಡೇಟ್ ಬಂದಿದೆ. ಆಕ್ಚುಲಿ ಈ ಒಂದು ಅಪ್ಡೇಟ್ RCB, CSK ಮತ್ತು RR ಫ್ಯಾನ್ಸ್ಗೆ ಬಿಗ್ ಶಾಕಿಂಗ್ ಅಪ್ಡೇಟ್. ಆಕ್ಚುಲಿ ಇವತ್ತು ಬೆಳಗ್ಗೆ ಒಂದು ಬಿಗ್ ಅಪ್ಡೇಟ್ ಬಂದಿದೆ. IPL 2026 ಅಲ್ಲಿ ಯಾವೆಲ್ಲ ವೆನ್ಯೂಸ್ ನಮ್ಮ BCCI ದವರು ಕನ್ಸಿಡರ್ ಮಾಡ್ತಾ ಇದ್ದಾರೆ ಮತ್ತು ಆ ಒಂದು IPL 2026ಗೆ ಫುಲ್ ಶೆಡ್ಯೂಲ್ ಯಾವಾಗ ಅನೌನ್ಸ್ಮೆಂಟ್ ಮಾಡ್ತಾರೆ. ಆದ್ರೆ ಈ ಒಂದು ಶೆಡ್ಯೂಲ್ ನಲ್ಲಿ RCB, CSK ಮತ್ತು RR ಗೆ ಒಂದು ಬಿಗ್ ಸೆಟ್ ಬ್ಯಾಕ್ ಇದೆ. ಈ ಒಂದು ಅಪ್ಡೇಟ್ ನ ಕೇಳಿದ್ರೆ ಪ್ರತಿಯೊಬ್ಬ IPL ಫ್ಯಾನ್ಸ್ ಶಾಕ್ ಆಗೋದು ಗ್ಯಾರಂಟಿ. ಇದ್ರ ಬಗ್ಗೆ ಪ್ರತಿಯೊಂದು ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ IPL ಫ್ಯಾನ್ಸ್ ವಿಡಿಯೋನ ಬೇಗ ಲೈಕ್ ಮಾಡಿ ಮತ್ತು ಇನ್ನು ಯಾರು ಚಾನಲ್ ಗೆ ಸಬ್ಸ್ಕ್ರೈಬ್ ಯಾರಾಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾಗಿ IPL ನ ಪ್ರತಿಯೊಂದು ಅಪ್ಡೇಟ್ ನ ಕೊಡ್ತಾ ಇರ್ತೀನಿ. ಸೊ ಫಸ್ಟ್ ಅಪ್ಡೇಟ್ ನಮ್ಮ BCCI ದವರು ಕ್ಲಿಯರ್ ಕಟ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ RCB ಮತ್ತು RR ಗೆ. ಏನಪ್ಪಾ ಅಂದ್ರೆ ನೀವು ಜನವರಿ 27 ಈ ಒಂದು ಡೇಟ್ ಒಳಗೆ ನಿಮ್ಮ ವೆನ್ಯೂಸ್ ಯಾವುದು ಅಂತೇಳಿ ನಮಗೆ ಫೈನಲೈಸ್ ಕೊಡಿ ಅಂತೇಳಿ ಒಂದು ಬಿಗ್ ಅಪ್ಡೇಟ್ ನ ಕೊಟ್ಟಿದ್ದಾರೆ. ಅಂದ್ರೆ ಈಗ RCB ಮತ್ತು RR ಮ್ಯಾನೇಜ್ಮೆಂಟ್ ಆ ಒಂದು ಜನವರಿ 27 ಡೇಟ್ ಒಳಗೆ ನಮ್ಮ BCCI ದವರಿಗೆ RCB ಯ ಹೋಮ್ ವೆನ್ಯೂ ಯಾವುದು ಮತ್ತು RR ಹೋಮ್ ವೆನ್ಯೂ ಯಾವುದು ಅಂತೇಳಿ ಅವರಿಗೆ ಒಂದು ಕ್ಲಾರಿಫಿಕೇಶನ್ ಕೊಡಬೇಕಾಗಿದೆ. ಬಟ್ ಇಲ್ಲಿ ಒಂದು ಶಾಕಿಂಗ್ ನ್ಯೂಸ್ ಇದೆ. ಸೊ ಅದರ ಶಾಕಿಂಗ್ ನ್ಯೂಸ್ ನಾವು ಕೊನೆಯಲ್ಲಿ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ಇಲ್ಲಿ ಇನ್ನೊಂದು ಅಪ್ಡೇಟ್ ಏನಪ್ಪ ಅಂದ್ರೆ IPL 2026 ಅಲ್ಲಿ ಯಾವೆಲ್ಲ ವೆನ್ಯೂಸ್ ನ ಕನ್ಸಿಡರ್ ಮಾಡ್ತಾ ಇದ್ದಾರೆ ಅಂದ್ರೆ IPL 2026 ಹಾಸ್ಟಿಂಗ್ ವೆನ್ಯೂಸ್ ಅಂದ್ರೆ ಅಭಿಷೇಕ್ ತ್ರಿಪಾಠಿ ಇವರ ರಿಪೋರ್ಟ್ ನ ಪ್ರಕಾರ ಚೆನ್ನೈ, ಬೆಂಗಳೂರು, ಡೆಲ್ಲಿ, ಲಕ್ನೋ, ವಾನ್ಖೇಡೆ, ಈಡನ್ ಗಾರ್ಡನ್ಸ್, ಅಹಮದಾಬಾದ್, ಮುಲನ್ಪುರ್, ಹೈದರಾಬಾದ್, ಧರ್ಮಶಾಲಾ, ವಿಶಾಖಪಟ್ಟಣಂ, ಗುವಾಹತಿ, ಜೈಪುರ್, ಪುಣೆ, ರಾಯ್ಪುರ್, ರಾಂಚಿ, DY ಪಾಟೀಲ್ ಅಂಡ್ ತಿರುವನಂತಪುರಂ ಇಷ್ಟೆಲ್ಲ ಹಾಸ್ಟಿಂಗ್ ವೆನ್ಯೂಸ್ ನಮ್ಮ BCCI ದವರು ಕನ್ಸಿಡರ್ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಒಂದು ಬಿಗ್ ಶಾಕಿಂಗ್ ನ್ಯೂಸ್ ಏನಪ್ಪಾ ಅಂದ್ರೆ ಆಕ್ಚುಲಿ ಸೊ ಆ ಒಂದು ಶಾಕಿಂಗ್ ನ್ಯೂಸ್ ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ ಇನ್ನೊಂದು ಅಪ್ಡೇಟ್ ಏನಪ್ಪಾ ಅಂದ್ರೆ IPL 2026 ಆ ಒಂದು ಶೆಡ್ಯೂಲ್ ನಮ್ಮ BCCI ದವರು ಯಾವಾಗ ಅನೌನ್ಸ್ಮೆಂಟ್ ಮಾಡ್ತಾರೆ ಅಂದ್ರೆ ಸೊ ತಮಿಳುನಾಡಲ್ಲಿ ಎಲೆಕ್ಷನ್ ಇದೆ. ತಮಿಳುನಾಡು ಮತ್ತು ಆಸಾಂ ಮತ್ತು ಬೆಂಗಾಲ್ ಅಲ್ಲಿ ಆ ಒಂದು ಎಲೆಕ್ಷನ್ ಇದೆ. ಆ ಒಂದು ಎಲೆಕ್ಷನ್ ಡೇಟ್ ನೋಡಿಕೊಂಡು ನಮ್ಮ BCCI ಇದ್ರು IPL 2026 ಆ ಒಂದು ಶೆಡ್ಯೂಲ್ ಅನೌನ್ಸ್ಮೆಂಟ್ ಮಾಡ್ತಾರೆ ಅಂತೇಳಿ ಒಂದು ಬಿಗ್ಗೆಸ್ಟ್ ಅಪ್ಡೇಟ್ ಇದೆ. ಈಗ ವೆರಿ ಇಂಪಾರ್ಟೆಂಟ್ ನ್ಯೂಸ್ ಏನಪ್ಪಾ ಅಂದ್ರೆ ಎಸ್ಪೆಷಲಿ RCB ಮತ್ತು CSK ಮತ್ತು RR ಫ್ಯಾನ್ಸ್ಗೆ ನಮ್ಮ RCB ಮ್ಯಾನೇಜ್ಮೆಂಟ್ ಸ್ಟಿಲ್ ಆ ಒಂದು ಚಿನ್ನಸ್ವಾಮಿ ಗ್ರೌಂಡ್ ಅಲ್ಲಿ ಆಡೋದು ಸ್ಟಿಲ್ ಡೌಟ್ ಅಂತೇಳಿ ಅಪ್ಡೇಟ್ ಬರ್ತದೆ. ಈಗ RCB ಗೆ ಸ್ಟ್ರೈಟ್ ಅವೇ ಅಂದ್ರೆ ನೆಕ್ಸ್ಟ್ ಒಂದು ಆಲ್ಟರ್ನೇಟಿವ್ ವೆನ್ಯೂ ಯಾವ್ದಪ್ಪ ಅಂದ್ರೆ ಅದು ನವಿ ಮುಂಬೈ, DY ಪಾಟೀಲ್ ನವಿ ಮುಂಬೈ. ಸೊ ಈ ಒಂದು ಗ್ರೌಂಡ್ ಅಲ್ಲಿ ಆಡ್ಬೇಕಾದ್ರೆ ಒಂದು ಬಿಗ್ ಕಂಡೀಷನ್ ಇದೆ. ಏನಪ್ಪಾ ಒಂದು ಕಂಡೀಷನ್ ಅಂತ ಕೇಳಿದ್ರೆ ಅಂದ್ರೆ RCB ಮ್ಯಾನೇಜ್ಮೆಂಟ್ ಮಸ್ಟ್ ಅಂಡ್ ಶುಡ್ ಮುಂಬೈ ಇಂಡಿಯನ್ಸ್ ಮ್ಯಾನೇಜ್ಮೆಂಟ್ ಗೆ ಪರ್ಮಿಷನ್ ತಗೋಬೇಕಾಗಿದೆ. ಸೊ IPL ರೂಲ್ಸ್ ನ ಪ್ರಕಾರ ಯಾವುದಾದ್ರೂ ಒಂದು ಅವರ ಹೋಮ್ ಗ್ರೌಂಡ್ ಅಲ್ಲಿ ಬೇರೆ IPL ಟೀಮ್ ಬಂದು ಮ್ಯಾಚ್ ಆಡಬೇಕಾದ್ರೆ ಅದು ಅವರ ಹೋಮ್ ಗ್ರೌಂಡ್ ಮ್ಯಾನೇಜ್ಮೆಂಟ್ ಹತ್ರ ಪರ್ಮಿಷನ್ ತಗೋಬೇಕಾಗುತ್ತೆ. ಸೊ ಅದೇ ಒಂದು ರೀಸನ್ ಮೇಲೆ ಈಗ RCB ಮ್ಯಾನೇಜ್ಮೆಂಟ್ ಆಲ್ ಸೆಟ್ ಮುಂಬೈ ಇಂಡಿಯನ್ಸ್ ಮ್ಯಾನೇಜ್ಮೆಂಟ್ ಗೆ ಪರ್ಮಿಷನ್ ತಗೋಬೇಕಾಗುತ್ತೆ. ಇಫ್ ಸಪೋಸ್ RCB ಮ್ಯಾನೇಜ್ಮೆಂಟ್ ಆದ್ರೂ ಆ ಒಂದು DY ಪಾಟೀಲ್ ನವಿ ಮುಂಬೈಯಲ್ಲಿ RCB ಯ ಹೋಮ್ ಮ್ಯಾಚ್ ಆಡ್ಬೇಕಾದ್ರೆ ಇದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇಲ್ಲಿ. ಬಟ್ ನಮ್ಮ ಈಗ ಮುಂಬೈ ಇಂಡಿಯನ್ಸ್ ಮ್ಯಾನೇಜ್ಮೆಂಟ್ RCB ಗೆ ಪರ್ಮಿಷನ್ ಕೊಡುತ್ತಾ ಅಥವಾ ಇಲ್ಲ ಅಂತೇಳಿ. ಸೊ ಇದು ಒಂದು ನ್ಯೂಸ್ ಆದ್ರೆ ಈಗ RCB ಗೆ ಅಷ್ಟೇ ಬ್ಯಾಡ್ ನ್ಯೂಸ್ ಅಲ್ಲ, ಇಲ್ಲಿ CSK ಫ್ಯಾನ್ಸ್ ಕೂಡ ಒಂದು ಬ್ಯಾಡ್ ನ್ಯೂಸ್ ಇದೆ. ಏನಪ್ಪಾ ಅಂತ ಕೇಳಿದ್ರೆ ಸೊ ಚೆನ್ನೈಯಲ್ಲಿ ಆ ಒಂದು ಎಲೆಕ್ಷನ್ಸ್ ಇದ್ದಾವೆ. ಆ ಒಂದು ಎಲೆಕ್ಷನ್ ಇರೋದ್ರಿಂದ ರೀಸನ್ ಇಂದ CSK ಮ್ಯಾನೇಜ್ಮೆಂಟ್ ಫಸ್ಟ್ ಹಾಫ್ ನಲ್ಲಿ ಅವರ ಚಪಾ ಗ್ರೌಂಡ್ ಅಲ್ಲಿ ಆಡೋಕೆ ಚಾನ್ಸ್ ಇಲ್ಲ. ಸೊ ತಿರುವನಂತಪುರಂ ಅಥವಾ ಅಂಡ್ ರಾಂಚಿ ಸೊ ಚೆನ್ನೈ ಸೂಪರ್ ಕಿಂಗ್ಸ್ ಅವರ ಹೋಮ್ ವೆನ್ಯೂ ಆಗುವಂತಹ ಚಾನ್ಸಸ್ ಇದೆ. ಸೊ ಆ ಒಂದು ಎಲೆಕ್ಷನ್ ಕ್ಲಾಶ್ಗೋಸ್ಕರ ಚಪಾ ಗ್ರೌಂಡ್ ಅಲ್ಲಿ CSK ಹೋಮ್ ಮ್ಯಾಚ್ ನಡೆಯಲ್ಲ. ಅದು ಫಸ್ಟ್ ಹಾಫ್ ನಲ್ಲಿ. ನೆಕ್ಸ್ಟ್ ಸೆಕೆಂಡ್ ಹಾಫ್ ನಲ್ಲಿ ಅಗೇನ್ CSK ಮ್ಯಾನೇಜ್ಮೆಂಟ್ ಚಪಾ ಗ್ರೌಂಡ್ ಅಲ್ಲಿ ಬಂದು ಅವರ ಹೋಮ್ ಮ್ಯಾಚ್ ಅನ್ನು ಆಡ್ತಾರೆ. ಬಟ್ ಅಟ್ ದಿ ಮೂಮೆಂಟ್ ಫಸ್ಟ್ ಹಾಫ್ ಅಂದ್ರೆ CSK ಫಸ್ಟ್ ಹಾಫ್ ಹೋಮ್ ಮ್ಯಾಚ್ ಅನ್ನು ತಿರುವನಂತಪುರಂ ಮತ್ತು ರಾಂಚಿಯಲ್ಲಿ CSK ಅವರ ಹೋಮ್ ಮ್ಯಾಚ್ ಅನ್ನು ಆಡ್ತಾ ಇದೆ. ಇದು ಗುರು ಬಿಗ್ಗೆಸ್ಟ್ ಶಾಕಿಂಗ್ ಅಪ್ಡೇಟ್. ಆದ್ರೆ ಇಲ್ಲಿ ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಪ್ರತಿಯೊಬ್ಬ RCB ಫ್ಯಾನ್ಸ್ ಗೆ ಜನವರಿ 27 ಗೆ RCB ಮ್ಯಾನೇಜ್ಮೆಂಟ್ RCB ಯ ಹೋಮ್ ಗ್ರೌಂಡ್ ಯಾವುದು ಅಂತೇಳಿ ಎಕ್ಸಾಕ್ಟ್ಲಿ ಜನವರಿ 27 ಗೆ ನಮ್ಮ BCCI ದವರಿಗೆ ಆ ಒಂದು ಹೋಮ್ ವೆನ್ಯೂಸ್ ನ ಸಬ್ಮಿಟ್ ಮಾಡ್ತಾ ಇದ್ದಾರೆ. ಸೊ ಜನವರಿ 27 ಅವತ್ತಿನ ದಿನ ಒಂದು ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಬರುತ್ತೆ. ಆ ಒಂದು
ಅಪ್ಡೇಟ್ ಬಂದಾಗ ನಾನು ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ಗೆ ಶೇರ್ ಮಾಡ್ತೀನಿ. ಸೊ ಈಗಲೇ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಆಲ್ ನೋಟಿಫಿಕೇಶನ್ ಮಾಡಿ, ಮತ್ತು ಇನ್ನು ಯಾರು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ, ಈಗಲೇ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಬೇಗ ಜಾಯ್ನ್ ಆಗಿ. ಅಲ್ಲಿ ಮಾತ್ರ IPL ಪ್ರತಿಯೊಂದು ಅಪ್ಡೇಟ್ ಫಾಸ್ಟ್ ಆಗಿ ಶೇರ್ ಮಾಡ್ತೀನಿ. ಸೊ ಟೆಲಿಗ್ರಾಮ್ ಚಾನಲ್ ನಾನು ಕಮೆಂಟ್ ಬಾಕ್ಸ್ ಪಿನ್ ಮಾಡ್ತೀನಿ, ಹೋಗಿ ಬೇಗ ಜಾಯ್ನ್ ಆಗಿ. ಇದು ಸದ್ಯರುವಂತಹ ಅಪ್ಡೇಟ್ಸ್. ಈ ಒಂದು ಅಪ್ಡೇಟ್ಸ್ ಅಲ್ಲಿ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ಸ್ ಮಾಡಿ, ಎಲ್ಲ ಕಾಮೆಂಟ್ಸ್ಗೆ ಆನ್ಸರ್ ಮಾಡ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.